ನಾನು ವಿದುಷಿ ಸ್ಮಿತಾ ಪ್ರಕಾಶ್ ಸಿರ್ಸಿ, ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಶ್ರೀ ಮಾರಿಕಾಂಬಾ ನೃತ್ಯ ಕಲಾ ಕೇಂದ್ರ, ಮಿಸಸ್ ಇಂಡಿಯಾ ಕರ್ನಾಟಕ 2022 ಎಲಿಗೆಂಟ್. ನಾನು ಭರತನಾಟ್ಯಮದಲ್ಲಿ ವಿದ್ವತ್ ಪದವಿಯನ್ನ ಪಡೆದಿರ್ತೇನೆ. ಹಾಗೆ ಕರ್ನಾಟಕದಾದ್ಯಂತ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ್ದೇನೆ. ಪ್ರಸ್ತುತವಾಗಿ ಬೆಂಗಳೂರಿನಲ್ಲಿ ಶ್ರೀ ಮಾರಿಕಾಂಬಾ ನೃತ್ಯ ಕಲಾ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಾ ಇದ್ದೇನೆ. ನಾನು ಕ್ಲಾಸಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತಲಿರುವಂತಹ ಜನರು ಹೇಳ್ರು, ನೀನು ಪೇಜೆಂಟಿಗೆ ಹೋಗ್ತೀಯಾ, ರ್ಯಾಂಪ್ ವಾಕ್ ಮಾಡ್ತೀಯಾ, ಇದು ತುಂಬಾ ತದ್ವಿರುದ್ಧ ಅಲ್ವಾ ನಿನ್ನ ಒಂದು ಪ್ರೊಫೆಷನಲ್ ಲೈಫಿಗೆ ಮತ್ತೆ ನೀನು ಒಂದು ಇಷ್ಟಪಟ್ಟು ಹೋಗುವಂತ ಲೈಫಿಗೆ, ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀಯಾ ಅಂತ ಹೇಳ್ಕೊಂಡು ಎಲ್ಲರೂ ಪ್ರಶ್ನೆ ಅದಾಗಿತ್ತು. ಬಟ್ ನಾನು ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ. ಪೇಜೆಂಟಿಗೆ ಹೋಗ್ತೀನಿ ಅಂದ್ಮೇಲೆ ಫಸ್ಟ್ ಬಂದಿರುವಂತಹ ಚಾಲೆಂಜ್ ಏನಂದ್ರೆ, ಅಂದ್ಮೇಲೆ ಮಾಡರ್ನ್ ಡ್ರೆಸ್. ನೀವು ಮಾಡರ್ನ್ ಡ್ರೆಸ್ ಹಾಕೊಂಡ್ ಮಾಡ್ತೀರಾ, ಯಾಕಂದ್ರೆ ನೀವು ಬಂದಿರೋದು ಕ್ಲಾಸಿಕಲ್, ಯಾಕಂದ್ರೆ ನಮ್ಮನ್ನ ಆ ರೀತಿಯಿಂದ ನೋಡ್ತಾ ಇದ್ರು. ಸೊ ನಾನು ಪೇಜೆಂಟ್ ಅಂದ್ಬಿಟ್ರೆ ಇನ್ನೂ ಒಂದು ಜನರ ಭಾವನೆಯಲ್ಲಿ ಏನಿದೆ ಅಂದ್ರೆ ಮಾಡರ್ನ್ ಡ್ರೆಸ್ ಗಳನ್ನ ಹಾಕೊಂಡು ಹೋಗುವಂಥದ್ದು. ಯಾಕಂದ್ರೆ ನಾವು ಜನರಲಿ ಬೇರೆ ಇದಕ್ಕೆ ನಾವು ಮಾಡರ್ನ್ ಡ್ರೆಸ್ ಒಂದು ವೆಸ್ಟರ್ನ್ ವೇರ್ ಗಳನ್ನ ಉಟ್ಕೋತೀವಿ. ಬಟ್ ಪೇಜೆಂಟು ಅಂತ ಇದ್ದಾಗ ಜನರ ಮೈಂಡ್ ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ಯಾಕಂದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಏನಂದ್ರೆ, ಸೊ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದು ಯಾವುದು ನಮ್ಗೆ ಕಂಫರ್ಟೇಬಲ್ ಆಗ್ತದೋ ಆ ಒಂದು ಉಡುಗೆಗಳನ್ನ ತೊಟ್ಕೊಂಡು ಕೂಡ ನಾವು ಇವತ್ತಿನ ಪೇಜೆಂಟ್ ಗಳಲ್ಲಿ ಭಾಗವಹಿಸಿದೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಈ ಬ್ಯೂಟಿ ಪೇಜೆಂಟಿಗೆ ಬಂದ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ. ಯಾಕಂದ್ರೆ ನಾವು ಮೊದ್ಲಿಗೆ ಯಾವ ರೀತಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ವಿ, ಒಂದು ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಪೇಜೆಂಟ್ ಅಲ್ಲಿ ನಾವು ಏನು ತರಬೇತಿಯನ್ನು ಪಡಿತೀವಲ್ಲ, ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ನಿಂತ್ಕೋಬೇಕು, ಒಂದು ನಡೆಯೋದಿದ್ರು ಯಾವ ರೀತಿ, ಒಂದು ಡ್ರೆಸ್ ಹಾಕಿದ್ರೆ ಅದಕ್ಕೆ ಮ್ಯಾಚಿಂಗ್ ಆಗುವಂಥದ್ದು ಪ್ರತಿಯೊಂದು ಕೂಡ ಈ ಒಂದು ಪೇಜೆಂಟ್ ಕಲಿಸುತ್ತೆ. ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳ್ದಂಗೆ ಕ್ಲಾಸಿಕಲ್ ಡಾನ್ಸರ್ ಅಂತ ಹೇಳ್ಬಿಟ್ಟು ಇವಾಗ ನನಗೆ ತುಂಬಾ ಕಡೆಗೆ ಪ್ರೋಗ್ರಾಮ್ಗಳಿಗೆ ಇನ್ವೈಟ್ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ನೀವು ಬ್ಯೂಟಿ ಪೇಜೆಂಟ್ ಅಲ್ವಾ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕೂಡ ನಮ್ಗೆ ಅದಕ್ಕೊಂದು ಎಕ್ಸ್ಟ್ರಾ ರೆಸ್ಪೆಕ್ಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಪೇಜೆಂಟ್ ಅಲ್ಲಿ ಭಾಗವಹಿಸೋದ್ರಿಂದ ನನ್ನ ಪ್ರೊಫೆಷನಲಿಗೂ ತುಂಬಾ ಒಂದು ಹೆಲ್ಪ್ ಆಗಿದೆ. ಮತ್ತೆ ನಮ್ಮ ಒಂದು ಏನು ಇವನ್ ನಾವು ಕ್ಲಾಸಿಕಲ್ ಅಂತ ಹೋದ್ರು ಕೂಡ ಅಲ್ಲಿ ಒಂದು ವೇಷಭೂಷಣ ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಇರ್ಬೇಕಾಗುತ್ತೆ. ಸೊ ಇದು ಕೂಡ ನನ್ಗೆ ಒಂದು ನಾವು ಯಾವ ರೀತಿ ರೆಡಿ ಆಗ್ಬೇಕು ಅನ್ನೋದು, ಯಾವ ರೀತಿ ಜನರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಈ ಒಂದು ಪೇಜೆಂಟ್ ನಮ್ಗೆ ಕಲ್ಸ್ಕೊಟ್ಟಿದೆ.